ಗುಡ್ ಮಾರ್ನಿಂಗ್ ಮಕ್ಕಳೇ. ವರ್ಗ 1 ವಿಷಯ ಗಣಿತ ಭಾಗ 21. ನಾವು ಹಿಂದಿನ ಅವಧಿಯಲ್ಲಿ ಏನು ಅಭ್ಯಾಸ ಮಾಡಿದಪ್ಪ? ಗಣಿತ ವಿಷಯದಲ್ಲಿ ಸಂಖ್ಯೆಗಳನ್ನು ಅಕ್ಷರದಲ್ಲಿ ಬರೆಯೋದು. ಇವನ್ನ ಅಭ್ಯಾಸ ಮಾಡೋದು. ಎಲ್ಲಿಂದ ಎಲ್ಲಿಯವರೆಗೆ ಅಭ್ಯಾಸ ಮಾಡಿದಪ್ಪ? 1 ರಿಂದ 50ರವರೆಗೆ ಸಂಖ್ಯೆಗಳನ್ನ ನಾವೇನು ಮಾಡಿದ್ವು? ಅಕ್ಷರದಲ್ಲಿ ಬರ್ತಿದ್ವಿ. ಇವತ್ತು ನಾವೇನು ಮಾಡಪ್ಪ ಅಂತಂದ್ರೆ 51 ರಿಂದ 100ರವರೆಗೆ ಸಂಖ್ಯೆಗಳನ್ನು ಅಕ್ಷರದಲ್ಲಿ ಬರೆಯೋಣ. ಇವತ್ತು ಎದರಲ್ಲಿ ಬರೆಯೋದಪ್ಪ ಅಂತಂದ್ರೆ ಪಕ್ಕದಲ್ಲಿ, ನಿಮ್ಮ ಗಣಿತ ಪಕ್ಕದಲ್ಲಿ ಏನು ಮಾಡಬೇಕು? ನೀವು ಈ ಸಂಖ್ಯೆಗಳನ್ನ ಅಕ್ಷರದಲ್ಲೇ ಬರಿಬೇಕು. ನೋಡ್ರಿ ಯಾವ ರೀತಿ ಬರಿಬೇಕು ಅನ್ನೋದನ್ನ ನಿಮಗೆ ಹೇಳ್ಕೊಡ್ತೇವೆ. ನೀವೇನು ಮಾಡಬೇಕು? ಒಂದೊಂದು ಚೌಕದಲ್ಲಿ ಒಂದೊಂದು ಅಕ್ಷರ ಬರಿಬೇಕು. ಈಗ ನೋಡ್ರಿ ಒಂದು ಬರಿತಿರ್ತೀವಿ, ಹೌದಾ? ಒಂದು ಈ ಚೌಕಗಳು ಬರೆದ್ರೆ ಮುಂದಿನ ಚೌಕಗಳಿಗೆ ಏನು ಮಾಡಬೇಕು? ಸಮಾಚಿಹ್ನೆ ಹಾಕಬೇಕು. ಅದರ ಮುಂದಿನ ಚೌಕಗಳ ನೋಡಿ 1 ಓ ಬರೆದು ಸೊನ್ನೆ ಕೊಟ್ಟು ಮುಂದಿನ ಚೌಕದಲ್ಲಿ ದು ಬರೀಬೇಕು. ಈ ರೀತಿಯಾಗಿ ಪ್ರತಿಯೊಂದು ಅಕ್ಷರವನ್ನು ಏನು ಮಾಡಬೇಕು? ಒಂದೊಂದು ಅಕ್ಷರ ಒಂದೊಂದು ಚೌಕೊಳಗ ಬರೀಬೇಕು. ಅದು ನೀಟ್ ಕಾಣ್ತೈತಿ. ಬರೆಯುವಾಗ ಏನು ಕಾಣ್ತೈತಪ್ಪ? ನೀಟ್ ಕಾಣ್ತೈತಿ. ಅದಕ್ಕೆ ನೀವೇನು ಮಾಡಬೇಕು? ಈಗ 51 ರಿಂದ 100ರವರೆಗೆ ಸಂಖ್ಯೆಗಳನ್ನ ನಾನು ಅಕ್ಷರದಲ್ಲಿ ಬರ್ಸಾತೀನಿ. ನೀವೇನು ಮಾಡಬೇಕು? ಒಂದೊಂದು ಚೌಕದಲ್ಲಿ ಒಂದೊಂದು ಅಕ್ಷರಗಳನ್ನ ಬರೀಬೇಕು. ಇಲ್ಲ 51 ರಿಂದ 100ರವರೆಗೆ ಸಂಖ್ಯೆ ಅಕ್ಷರದಲ್ಲಿ ಬರೆಯುವುದು. ಇನ್ನ ನೀವೇನ್ ಮಾಡಬೇಕು? ಕೆಳಗಿನ ಇನ್ನು ಬರಿಬೇಕು. ಇನ್ನು ಬರಾದ್ಮೇಲೆ ಏನು ಮಾಡಬೇಕು? ಒಂದು ಕೆಳಗೆ ಒಂದು ಚೌಕ ಲೈನ್ ಬಿಟ್ಟ ಕೆಳಗಿನ ಚೌಕೊಳಗ ಸಂಖ್ಯೆ ಹಾಕಬೇಕು. ಫಸ್ಟ್ ನೋಡಿ 51, ಹೌದಾ? 51 ಬರ್ದ ಮುಂದೆ ಸಮಾಚಿಹ್ನೆ ಕೊಡಬೇಕು. ಡೈರೆಕ್ಟ್ ಬರೆಯೋದಿಲ್ಲ. ಈಗ 51 ಒಂದು ಚೌಕ ಬರ್ತೀರಿ. ಆಮೇಲೆ ಈ ಅಕ್ಷರ ಏನು ಮಾಡಬೇಕು? ಪ್ರತಿಯೊಂದು ಅಕ್ಷರಗಳನ್ನ ಒಂದೊಂದು ಚೌಕೊಳಗ ಬರಿಬೇಕು. 51, ಹೌದಾ? ಆಮೇಲೆ ಕೆಳಗಿನ ಚೌಕಗಳು ನೋಡಿ 52, 52 ನೋಡಿ. ಇಲ್ಲಿ ನಾನು ಒತ್ತಕ್ಷರ ಬರ್ತಾವ ಹೇಳಿ, ಹೌದಾ? ನೋಡಿ ಪ್ರತಿಯೊಂದು ಅಕ್ಷರಗಳಿಗೆ ನೋಡಿ 52 ತಂದು 2 ನೋಡಿ ಒತ್ತಕ್ಷರ ಬರ್ತಾವ, ಹೌದಾ? 52 ಮುಂದಿನ ಸಂಖ್ಯೆ ಅಪ್ಪ 53. ಪ್ರತಿಯೊಂದು ಚೌಕ ಒಂದೊಂದು ಅಕ್ಷರಗಳನ್ನು ಬರಿಬೇಕು. 53 ತೂ ಬರ್ದ ಏನು ಮಾಡಬೇಕು? ಕೆಳಗೆ ಒತ್ತಕ್ಷರ ಕೊಡಬೇಕು. ಮೂರು ಒತ್ತಕ್ಷರ ತೂ ಮತ್ತು ಮೂರು ಒತ್ತಕ್ಷರ ತೋ ಕೆಳಗೆ ಮೂರು ಒತ್ತಕ್ಷರ ಬರ್ತೈತಿ. ಆಮೇಲೆ 54 ನೋಡಿ 54 ತಾ ಬರ್ದ ಕೆಳಗೆ ನೂರು ಒತ್ತಕ್ಷರ ಬರ್ತೈತಿ. ಲೂ ಬರ್ದ ಕೆಳಗೆ ತೋರ್ ಒತ್ತಕ್ಷರ ಬರ್ತೈತಿ. 54. ಈಗ 55 ಬರಬೇಕಾದ್ರೆ ಎಷ್ಟು ಒತ್ತಕ್ಷರ ಬರ್ತಾವು? 2 ಒತ್ತಕ್ಷರ ಬರ್ತಾವ. ತೋರ್ ಒತ್ತಕ್ಷರ ಮತ್ತು 5 ಒತ್ತಕ್ಷರ 55. ಒತ್ತಕ್ಷರ 2 ಬರ್ತಾವಲ್ಲ. 56, 57, 57 ಮುಂದಿನ ಬರ್ತೈತಿ. 57 ಕೊನೆ ಅಕ್ಷರವೆಲ್ಲ ಪಕ್ಕ ಬರ್ತಾವ, ಹೌದಾ? ನೋಡ್ರಿ 58, 58 ನೋಡಿ 59, 59 ಬರಿ ಬರ್ತೈತಿ. ದೊಡ್ಡ ಬರಿಬೇಕು, ಸಣ್ಣ ಬರೆಯೋದಿಲ್ಲ. 59, 60 ನೋಡಿ ಲಾಸ್ಟಿಗೆ 60 ಬರ್ತೀರಿ ನೀವು. ನೋಡಿಲ್ಲ 60 ಎಷ್ಟು 6 ಅಂತ ಓದ್ತೀವಿ. ಈಗ 60 ಬರಿಬೇಕಾರ 60 ಬರೀಲ್ಲ, 60 ಎಂದು ಬರಬೇಕಲ್ಲ. 60 61
61 62 ಓದಿಲ್ಲ 61 ಓದ್ತೀವಿ ಹೌದಾ 60 ನೋಡಿ ಲಾಸ್ಟ್ಗೆ ಒತ್ತಕ್ಷರ ಬಂತು 60 ಇನ್ನ ಮುಂದಿನ ಸಂಖ್ಯೆ ಯಾವಪ್ಪ ಇಲ್ಲ 61 ನೋಡಿ 61 ಪ್ರತಿಯೊಂದು ಚೌಕ ಒಂದೊಂದು ಅಕ್ಷರ ಬರಿ 61 62 ಓದ್ಕೋದು ಬರೀಬೇಕು ಅಕ್ಷರ ಬರಿಬೇಕು 63 ಆಮೇಲೆ 64 ನೋಡ್ರಿ ಪ್ರತಿಯೊಂದು ಕಡೆ ಸೇಮ್ ಬರ್ತವೆ 64 65 65 ನೋಡಿ ಎರಡು ಒತ್ತಕ್ಷರ ಬಂದು 66 ಬರೋದು ಒತ್ತಕ್ಷರ ಕೊಡೋದು 66 67 ದೀರ್ಘ ಬರ್ತದೆ 67 68 69 ಕೆಳಗ ಯಾವ್ದು ಒತ್ತಕ್ಷರ ಬರ್ತೈತಿ ಒತ್ತಕ್ಷರ ಇಲ್ಲಿ ಒತ್ತಕ್ಷರ ಬರಂಗಿಲ್ಲ 60 ತ್ರೋ ಆಗ್ತೈತಿ ಕೆಳಗ ಒತ್ತಕ್ಷರ ಅಷ್ಟ ಬರ್ತೈತಿ 69 ಲಾಸ್ಟಿಗೆ 70 ಬಹಳ ಜನ ಏನಂತೀರಿ 70 ಅಂತಾರೆ ಬರುದಿಲ್ಲ ಉಚ್ಚಾರ ಬರಂಗಿಲ್ಲ 70 70 ಬರ್ತಿರಿಲ್ಲ ಅದ 70 ಲಾಸ್ಟಿಗೆ ಸಂಖ್ಯೆ 70 ಬರೋದಿಲ್ಲ 70 ನೋಡಿ 70 ನೋಡಿ ಆಯ್ತಾ ನೋಡಿ ಮುಂದಿನ ಸಂಖ್ಯೆ ಯಾವಪ್ಪ 70 71 ಹೌದಾ 71 ನೋಡಿ ಒತ್ತಕ್ಷರ ಬರ್ತದೆ 71 21 71 ಒತ್ತಕ್ಷರ ಬರ್ತಾವ ಹೌದಾ 72 73 ನೋಡಿ 73 ತೂ ಬರ್ದ 30 ಅಕ್ಷರ ಕೊಡೋದು 73 ಆಮೇಲೆ 74 ತಾ ಬರ್ದ 30 ಅಕ್ಷರ ಕೊಡೋದು ಲೂ ಬರ್ದ 30 ಅಕ್ಷರ ಕೊಡೋದು 74 ಆಮೇಲೆ 75 ನೋಡಿ ಒತ್ತಕ್ಷರ 5 ಒತ್ತಕ್ಷರ ಎರಡು ಬರ್ತವೆ 75 76 77 ಒತ್ತಕ್ಷರದಲ್ಲಿ ನೋಡಿ ಎಲ್ಲ ಕಡೆ ಒತ್ತಕ್ಷರ ಇಲ್ಲ ಏನ್ ಮಾಡ್ತೀವಿ ಒತ್ತಿ ಹೇಳ್ತೀವಿ ಅದಕ್ಕೆ ಇಲ್ಲಿ ಒತ್ತಕ್ಷರ ಬರ್ತೈತಿ 77 ಆಮೇಲೆ 78 ಒತ್ತಕ್ಷರ ಬರ್ತೈತಿ ಮುಂದೆ ಪೂಜೆ ಅಕ್ಷರ ಬರ್ತೈತಿ 78 79 ತೋ ಬರ್ದ 40 ಅಕ್ಷರ ಕೊಡೋದು 79
ಎಂಬತ್ತು ನೋಡಿ, ಎಂಬತ್ತು ಅನ್ನೋದಿಲ್ಲ, ಎಂಬತ್ತು, ಎಪ್ಪತ್ತು, ಎಂಬತ್ತು ಅನ್ನೋದಿಲ್ಲ, ಎಂಬತ್ತು ಎಂಬತ್ತು. ಹೌದಾ? ಕ್ಲಿಯರ್? ಇಲ್ಲಿ ತಗೋಬೇಕಪ್ಪ ಎಂಬತ್ತು. ಇನ್ನ ಇದ್ರ ಮುಂದಿನ ಸಂಖ್ಯೆ ಯಾವಪ್ಪ? 80 ಅಂದ್ರೆ ಈಗ 90 ನೋಡಿ. ಇವನ್ನ ಒಂದೊಂದು ಪೇಜ್ ಒಂದೊಂದು ಪೇಜ್ ಬರಬೇಕು ಇವೆಲ್ಲ. ಹೌದಾ? ಇವು ಒಂದೊಂದು ಚೌಕ ಬಿಟ್ಟು ಒಂದೊಂದು ಚೌಕ ಒಂದೊಂದು ಅಕ್ಷರ ಬೇಕಿದೆ. ಅದಕ್ಕೆ ಒಂದೊಂದು ಚೌಕಗಳು ಇವನ್ನ 70 ರಿಂದ 80, 40 ರಿಂದ 70, 50 ರಿಂದ 60 ಇವೆಲ್ಲ ಒಂದೊಂದು ಪೇಜ್ ಬರ್ತದೆ, ಬರೀಬೇಕು ನೋಡಿ. ಮುಂದಿನ ಪೇಜ್ ಒಳಗ 81 ನೋಡಿ, 81 81 82 82 83. ಆಮೇಲೆ ಭ ಅಕ್ಷರ ಬರಬೇಕು, ದೊಡ್ಡ ಬರಬೇಕು. 83 84 85 86 86 ಒತ್ತಕ್ಷರ ಕೊಡಬೇಕು. 86 87 88 88 ಪೂಜೆ ಅಕ್ಷರ ಬರೀಬೇಕು, ಒತ್ತಕ್ಷರಗಳು ಬರೀಬೇಕು. 88 89 89 ಲಾಸ್ಟ್ ನಂಬರ್ ಎಷ್ಟ? 90 ನೋಡಿ, 90 ಇದು ದೊಡ್ಡ ಘನ ಬರ್ತದೆ. 90 ನೋಡಿ. ಹೌದಾ? ಈಗ ಮುಂದಿನ ಅಕ್ಷರ ಯಾವ್ದು ಬರೀಬೇಕಪ್ಪ? ಈಗ 91 ರಿಂದ 100 ಸಂಖ್ಯೆಗಳನ್ನ ಬರೀಬೇಕು. ಇಲ್ಲಿ ಬರ್ತದೆ ನೋಡೋಣ. ಈಗ 51 ರಿಂದ 69 ಬರೆದ್ವಿ. ಈಗ ಯಾವ್ದು ಬರೀಬೇಕು? 91 ರಿಂದ 100 ಬರೀಬೇಕು ನೋಡಿ. ಇದನ್ನು ಮುಂದಿನ ಪೇಜ್ ಬರಬೇಕು. ಅದೇ ಇವೆಲ್ಲ ಒಂದೊಂದು ಪೇಜ್ ಬರ್ತಾವ ನೋಡಿ. 91 95 ನೋಡಿ. ತೈ ಬರೀಬೇಕಾದ್ರೆ ಎರಡು ಒತ್ತಕ್ಷರ ಬರ್ತಾವ. 95 96 97 98
98 99 100 ಎಷ್ಟು 100 ರೂಪಾಯಿನ 100 100 ಅಂತೀವಿ ಹೌದಾ 100 ಹೌದಾ ನೋಡಿ ಎಲ್ಲಿ ತನಕ ಬಂದಿವಿ ನಾವು ಇವತ್ತು 51ರಿಂದ 100ರವರೆಗಿನ ಸಂಖ್ಯೆಯನ್ನು ನಾವು ಅಕ್ಷರದಲ್ಲಿ ಬರ್ತೀವಿ ಹೌದಾ ಇವನು ನೀವೇನು ಮಾಡಬೇಕು ಕನ್ನಡ ಗಣಿತ ಪುಸ್ತಕದ ಗಣಿತ ಪಕ್ಕದಲ್ಲಿ ಇವನ್ನ ಒಂದೊಂದು ಪೇಜೊಳಗೆ ನೀತಿ ಮೊನ್ನೆ ಅವಧಿಯೊಳಗೆ 1ರಿಂದ 50ರವರೆಗಿನ ಸಂಖ್ಯೆ ಅಕ್ಷರದಲ್ಲಿ ಬರ್ಸಿರಿ ಇವತ್ತು 51ರಿಂದ 100ರವರೆಗಿನ ಸಂಖ್ಯೆಗಳನ್ನ ಅಕ್ಷರದಲ್ಲಿ ಬರ್ಸಿರಿ ನೀವೇನು ಮಾಡಬೇಕು ಇವನ್ನ ಪ್ರತಿಯೊಂದನ್ನು ಒಂದೊಂದು ಪೇಜೊಳಗೆ ಬರಬೇಕು 1ರಿಂದ 10 ಒಂದು ಪೇಜ್ ಆಮೇಲೆ 11 20 ಮತ್ತೊಂದು ಪೇಜ್ ಈ ರೀತಿಯಾಗಿ ಪ್ರತಿಯೊಂದು ಪೇಜ್ನಲ್ಲಿ ಇವುಗಳನ್ನ ಪಕ್ಕದ ನೀಟಾಗಿ ಬರೀರಿ ನಾವು ಮುಂದಿನಲ್ಲಿ ಈ ಅವಧಿಯನ್ನು ನಾನು